ಸಲಗ ಮಾಡಕ್ಕೆ ಮುಂಚೆ ಸುದಿ ಹ್ಯೂಮರ್ ಮಾಡಬಲ್ಲ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಮಾದೇವ ಮಾಡಿದ್ಮೇಲೆ ಸುದಿ ನೀನು ಇಟ್ಕೊಂಡು ಒಂದಷ್ಟು ಎಮೋಷನಲ್ ಡ್ರಾಮಾಗಳು ಮಾಡ್ಬೋದು ಅಂತ ತಮಿಳ್ನಲ್ಲಿ ಈ ಬಾಲ ಸರ್ ಅಥವಾ ನಮ್ಮ ಸೂರಿ ಸರ್ ಕನ್ನಡದಲ್ಲಿ ಈ ತರದ ಪ್ಯಾಟರ್ನ್ ಅಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ವರ್ಕ್ ಆದ್ರೆ ಮಾದೇವ, ವರ್ಕ್ ಆಗಿಲ್ಲ ಅಂದ್ರೆ ದುರ್ದೈವ. ಸ್ಯಾಂಡಲ್ವುಡ್ ಬೇರೆ ಅಲ್ಲಿ ಕ್ಯಾಮ್ರಾ ಇಟ್ಟು ಸ್ಕ್ಯಾಂಡಲ್ವುಡ್ ಬೇರೆ ಆಗ್ತಾ ಇದೆ. ವಿನೋಣ ಏನ್ ಗೊತ್ತಾ, ಆಚೆ ಕಡೆ ಅವ್ರು ಎಷ್ಟು ರಫ್ ಅಂಡ್ ಟಫ್ ಅಂಗ್ ಕಾಣ್ತಾರೆ, ಏನ್ ರಗಡ ಕಾಣ್ತಾರೆ, ಆಕ್ಚುಲಿ ಅವ್ರು ಅದಲ್ಲ. ಅವ್ರು ಮಗು ತರ. ಜನ ನೋಡಿದ್ರೆ ತಾನು ಸುದಿ ನೀನು ಅದ್ಭುತ ಅನ್ನಕ್ಕೆ. ಜನ ನೋಡ್ಬೇಕಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಿದೆ, ಅದಕ್ಕೆ ಕಾರಣ ಡೈರೆಕ್ಟ್ರೆ ಶ್ರುತಿ ಮೇಡಮ್ದು ಸರ್. ಅವರು ಅದೊಂದು ಸೆರಗೊಡ್ಡಿ ಮಗನ ಕಾಪಾಡುವಂತಂದು ವಿನೋಣ ಒಂದು 2 ಸ್ಟೆಪ್ ಮುಂದೆ ಹೋದಾಗ ಅವ್ರದ್ದು ಅದೊಂದು ಚೇಂಜ್ ಓವರ್ ಇದೆ ಅಲ್ಲ, ಅದಂಗೆ ಸಿಕ್ಕಾಬಟ್ಟೆ ಇಷ್ಟ ಸರ್. ಮಾದೇವ ಸಕ್ಸಸ್ ಜರ್ನಿಯಲ್ಲಿ ಈಗ ನನ್ನ ಜೊತೆಗೆ ನಮ್ಮ ಸುದಿ ಕಾಕ್ರೋಚ್ ಅಗೇನ್ ನಮ್ಮ ಲವ್ಲಿ ಸುದಿ. ಸೊ ತುಂಬ ಖುಷಿ ಏನು ಗೊತ್ತಾ, ಈ ಒಂದು ಬರಗಾಲದಲ್ಲಿ ಈ ವರ್ಷ ಏನೂ ಆಗಿಲ್ಲ ಅದು ಇದು ಅಂತ ಅನ್ನೋ ಟೈಮಲ್ಲಿ ಇದೊಂದು ಸಿನಿಮಾ ಏನೋ ಒಂದು ಹೊಸ ಎನರ್ಜಿ ಫಾರ್ಮ್ ಆಗಿದೆ, ಸಕ್ಸಸ್ ಅನ್ನೋದೊಂದು ಮತ್ತೆ ಸಿಕ್ಕಿದೆ. ಇಡೀ ಇಂಡಸ್ಟ್ರಿ ಸಂತಸ, ಅಂದರೆ ಇಡೀ ಇಂಡಸ್ಟ್ರಿ ಖುಷಿ ಪಡ್ತಿದೆ ಒಂದು ಇದಕ್ಕೆ. ಸೊ ಇದರಲ್ಲಿ ಪಾರ್ಟ್ ಆಫ್ ದ ಈ ಫಿಲಮ್ ಸುದಿ ನೀವು. ಆ್ಯಂಡ್ ನಾನು ಅದೇ ಹೇಳ್ತಾ ಇದ್ದೆ ಡೈರೆಕ್ಟರ್ಗೆ, ಯಾರೂ ನೋಡದೇ ಇರೋಂಥ ದೃಷ್ಟಿಕೋನದಲ್ಲಿ ಎಲ್ಲ ಕಲಾವಿದರನ್ನು ನೀವು ನೋಡಿದ್ದೀರಾ ಅಂತ. ಹೌದೌದು, ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದದು. ಅಂದರೆ ನನ್ನ ಇಟ್ಕೊಂಡು ಒಂದು ಆ ಥರದ್ದೊಂದು ಪಾತ್ರ ಮಾಡಿಸ್ಬಲ್ಲೆ ಅನ್ನೋದು ಅವರ ದೃಷ್ಟಿಕೋನಕ್ಕೆ ಬಿಟ್ಟಿದೆ. ನನಗೂ ಅದು ತುಂಬ ಒಳ್ಳೆಯ ಹೆಸರು ತಂದುಕೊಟ್ಟಿದೆ. ಅದೊಂದು ಚಿಕ್ಕ ಸೀನು ನಂದು ಮತ್ತು ಶ್ರುತಿ ಮೇಡಮ್ದು. ಬಟ್ ತುಂಬ ಇಂಡಸ್ಟ್ರಿಯಿಂದ ತುಂಬ ಫೋನ್ ಬಂತು ನಂಗೆ. ರೆಗ್ಯುಲರಾಗಿ ಆಚೆ ಅವರಿಂದ ಫೋನ್ ಬರುತ್ತೆ, ಸುದಿ ನೀನು ಚೆನ್ನಾಗಿ ಮಾಡಿದ್ಯಾ ಅಂತ. ಇಂಡಸ್ಟ್ರಿಯಿಂದ ಇಲ್ಲ ಸುದಿ ನೀನು ಇಟ್ಕೊಂಡು ಈ ಥರದ್ದು ಒಂದು ಮಾಡಿಸ್ಬೋದು ಅನ್ನೋ ಥರದ್ದು ಒಂದಷ್ಟು ಫೋನ್ಗಳು ಬಂತು. ಬಿಕಾಸ್ ನಾನು ಸಲಗ ಮಾಡೋಕ್ಕೆ ಮುಂಚೆ ಸುದಿ ಹ್ಯೂಮರ್ ಮಾಡಬಲ್ಲ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಅದಾದಮೇಲೆ ಸುದಿ ನೀನು ಇಟ್ಕೊಂಡು ಹಿಂಗೂ ಮಾಡ್ಬೋದಾ ಅಂತ. ಈಗ ಇದು ಮಾಡಿದ್ಮೇಲೆ ಮಾದೇವ ಮಾಡಿದ್ಮೇಲೆ ಸುದಿ ನೀನು ಇಟ್ಕೊಂಡು ಒಂದಷ್ಟು ಎಮೋಷನಲ್ ಡ್ರಾಮಾಗಳನ್ನ ಮಾಡ್ಬೋದು ಅಂತ ಮೂಗುರು ಮಾಡಿಸಿ ಅಂತ. ಬಟ್ ಯಾವಾಗಲೂ ಎಮೋಷ್ನಲ್ ಮಾಡ್ಬೇಕಾದ್ರೆ ಅದು ಇಂಟೆನ್ಸೇ ಬೇರೆ ಇರುತ್ತೆ. ಅದನ್ನು ರಿಸೀವ್ ಮಾಡೋ ರೀತಿ ಅಥವಾ ನೋಡೋರು ರಿಸೀವ್ ಮಾಡೋ ರೀತಿ. ಮತ್ತು ಇಷ್ಟು ದಿನ ನೋಡಿರೋದಕ್ಕೆ ಈಗ ವಿನೋದ್ ಪ್ರಭಾಕರ್ ಅವ್ರನ್ನ ಇಷ್ಟು ದಿನ ಈ ಥರ ನೋಡೇ ಇಲ್ಲ, ಕಿಟ್ಟಿ ಅವ್ರನ್ನ ನೋಡೇ ಇಲ್ಲ, ಶ್ರುತಿ ಅವ್ರನ್ನ ನೋಡೇ ಇಲ್ಲ, ಸುದಿನೂ ನೋಡೇ ಇಲ್ಲ. ಅಂದರೆ ಯಾವತ್ತೂ ನೋಡದೇ ಇರೋ ಥರದ್ದು ಕ್ಯಾರೆಕ್ಟರೈಸೇಷನ್ ನಿಮ್ಮೊಳಗಿಂದ ಬಂದಾಗ ಏನಿಲ್ಲ. ಫನ್ನಾಗಿ ಹೇಳ್ಬೇಕು ಅಂದರೆ ಇದನ್ನು ಹೇಗೆ ಹೇಳ್ಬೋದು ಗೊತ್ತಾ, ಡೈರೆಕ್ಟ್ರಿಗೆ ಆ ಸೀನ್ ಮಾಡೋಕ್ಕಿಂತ ಒಂದು 1 hour ಮುಂಚೆ ಮಾತಾಡಿಸ್ಬಿಟ್ರೆ ಸಾಕಾಗಿತ್ತು. ಅವ್ರ ಕಷ್ಟ ಅವ್ರ ನೋವನ್ನ ಕೇಳಿಬಿಟ್ರೆ ಮಾಡ್ಬಿಡ್ಬೋದು. ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನವೀನ್ ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ಅಂದರೆ ಗೊತ್ತೆಲ್ರಿಗೂ ಇಲ್ಲಿರೋರಿಗೆ. ನವೀನ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ನಾನು ನವೀನ್ ಒಂದು 20 ವರ್ಷ ಸ್ನೇಹಿತರು. ಅವರು ರೋಸ್ ಸಿನಿಮಾ ಮಾಡೋ ಕಾಲದಿಂದ ನಾವಿಬ್ಬರು ಪರಿಚಯ. ಏನಿಲ್ಲ, ಈ ಸೀನ್ ಮಾಡೋಕ್ಕಿಂತ ಮುಂಚೆ ನವೀನ್ ಜೊತೆ 15 ನಿಮಿಷ ಈ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ರೆ ನವೀನ್ ಇದರಲ್ಲಿ ಏನೇನು ಅನ್ಭವಿಸಿದಾರೆ ನನಗೆ ಗೊತ್ತು. ಸಿಕ್ಕಾಪಟ್ಟೆ ಒತ್ತಡ. ನವೀನ್ ಮಾತಾಡಿದ್ನ ತಗೊಂಡು ತಲೆಗೆ ಹಾಕ್ಕೊಂಡು ಈ ಡೈಲಾಗ್ ಅದ್ರ ಜೊತೆ ಸೇರಿಸಿದ್ರೆ ಆ ಸೀನ್ ಆಗೋಗುತ್ತೆ. ಒಂದು ಸುದಿ, ನೀವು ತುಂಬ ಒಳ್ಳೆ ಸಿನಿಮಾ ಪ್ರೇಮಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಗೊತ್ತಿರೋಂಗೆ. ಸೊ ಟೈಗರ್ ಪ್ರಭಾಕರ್ ಅವ್ರನ್ನ ಅಂದರೆ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಂಥ, ಸೊ ಅವ್ರ ಸಿನಿಮಾಗಳು ನೀವು ಸಾಕಷ್ಟು ನೋಡಿ ಎಲ್ಲ ಸಿನಿಮಾ ಆಸ್ ಆಡಿಯನ್ ಆಗಿ ನೀವು ನೋಡೋ ಥರದ್ದಾದರೆ ನಿಮ್ಗೇನು ಫೀಲ್ ಆಯಿತು ಫಸ್ಟು ನೋಡಿದಾಗ ಅಂತ, ಇಡೀ ಸಿನಿಮಾ ನೋಡಿದಾಗ? ಅಂದರೆ ಇನ್ಕ್ಲೂಡಿಂಗ್ ಆಲ್ ಕ್ಯಾರೆಕ್ಟರ್ಸ್ ಹೊಸ ವರ್ಷನ್ಸ್. ಅಂದರೆ ಅದೇ ಈಗ ನಮ್ಮ ತಮಿಳ್ನಲ್ಲಿ ಈ ಬಾಲ ಸರ್ ಅಥವಾ ನಮ್ಮ ಸೂರಿ ಸರ್ ಕನ್ನಡದಲ್ಲಿ ಈ ಥರದ ಪ್ಯಾಟರ್ನಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಅದೇ ಇದು ಒಂದೊಂದ್ಸರಿ ವರ್ಕ್ ಆದರೆ ಹಿಂಗೆ, ವರ್ಕ್ ಆದರೆ ಮಾದೇವ, ವರ್ಕ್ ಆಗಿಲ್ಲ ಅಂದರೆ ದುರ್ದೈವ. ಇದೇ ಎಕ್ಸ್ಪೆಕ್ಟ್ ಮಾಡಿದ್ದ. ಒಟ್ಟಿನಲ್ಲಿ ಮಾದೇವ ಫುಲ್ ಹವ. ಖುಷಿ ಇದೆ, ಚೆನ್ನಾಗಿದೆ, ತುಂಬ ಖುಷಿ ಇದೆ. ಈಗ ತುಂಬ ಕಷ್ಟದಲ್ಲಿರೋ ಟೈಮಲ್ಲಿ ಈಗ ಸ್ಯಾಂಡಲ್ವುಡ್ ಬೇರೆ ಅಲ್ಲಿ ಕ್ಯಾಮ್ರಾ ಇಟ್ಟು ಸ್ಕ್ಯಾಂಡಲ್ವುಡ್ ಬೇರೆ ಆಗ್ತಾ ಇದೆ. ಎಲ್ಲಿ ಕೂತ್ಕೊಳ್ಳೋಕ್ಕೂ ಭಯ ಗುರುವೆ, ಎಲ್ಲಿಟ್ಬಿಟ್ರು ಕೇಳ್ತಾರೋ ಅಂತ, ಮಾತಾಡ್ಬೇಕಾ ಬೇಡವಾ ಅಂತ. ಆಬ್ವಿಯಸ್ಲಿ ಯಾವಾಗೋ ಎಲ್ಲರೂ ಏನೋ ಮಾತಾಡ್ತೀವಿ. ಅದು ಈ ಎಲ್ಲ ಕಡೆ ಕ್ಯಾಮ್ರಾ ಇಟ್ಟರೆ ಅದ್ರ ಮಧ್ಯೆ ಈ ಥರದ್ದೊಂದು ಖುಷಿ, ಇದೊಂದು ನಿಜವಾಗ್ಲೂ ಸಂತೋಷ. ಮಾದೇವ ಕರ್ನಾಟಕದಲ್ಲಿ ಎಲ್ಲ ಕಡೆ ಫುಲ್ ಹವಾ. ಆ್ಯಂಡ್ ಕ್ಲೈಮ್ಯಾಕ್ಸು ಆ ಇಂಟೆನ್ಸಿಟಿ ಇದೆಯಲ್ಲ. ಅಬೌಟ್ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಮಾತಾಡೋಣ. ಸೊ ಕಾಂಬಿನೇಷನಲ್ಲಿ ಹೇಗಿತ್ತು ಅಂದರೆ ಅವ್ರನ್ನ ಸೆಟ್ಟಲ್ಲಿ ನೋಡಿದ್ದಕ್ಕೂ ಮತ್ತು ಈ ಸಿನಿಮಾ ಈ ರಿಸೀವ್ ಮಾಡ್ಕೊಳ್ತಿರೋದಕ್ಕೂ? ಸರ್ ವಿನೋಣ ಏನು ಗೊತ್ತಾ, ಆಚೆ ಕಡೆ ಅವ್ರು ಎಷ್ಟು ರಫ್ ಅಂಡ್ ಟಫ್ ಅಂಗ್ ಕಾಣ್ತಾರೆ, ಏನು ರಗಡ ಕಾಣ್ತಾರೆ, ಆ್ಯಕ್ಚುಲಿ ಅವ್ರು ಅದಲ್ಲ. ಅವರು ಮಗು ಥರ, ಸಿಕ್ಕಾಬಟ್ಟೆ ಒಳ್ಳೆಯವರು, ಸಿಕ್ಕಾಬಟ್ಟೆ ಮಗು ಥರ ಅವರು. ಅವ್ರು ಒಂದಿನ ಜೋರಾಗಿ ಮಾತಾಡಿದ್ದೀವಿ, ನಾನು ನೋಡಿಲ್ಲ. ಆಮೇಲೆ ಅವರು ಸೇಫ್ಟಿ ಇಲ್ಲದೆ ಒಂದು ಸಣ್ಣ ಶಾಟು ಮಾಡಲ್ಲ. ಈಗ ಒಂದು ಸಣ್ಣದೊಂದು ಕಿಕ್ಕಿತ್ತು ಅಂದರೂ ಪ್ಯಾಡ್ ಹಾಕಿರ್ಬೇಕು ನಾವು. ಅಣ್ಣ ಇಲ್ಲಣ್ಣ ಸುಮ್ಮನೆ ಹಿಂಗೆ ತೊಗೊಳ್ಳಿ. ಅವ್ರು ಪಕ್ಕಾ ಟೈಮಿಂಗ್ ಇದೆ, ಪಕ್ಕಾ ಟೈಮಿಂಗ್ ಗೊತ್ತು, ಆದ್ರೂ ಅವ್ರು ಮಾಡಲ್ಲ. ಇಲ್ಲ ಚಿನ್ನ ನೀನು ಫಸ್ಟ್ ಹಾಕಿದೆ ಸೇಫ್ಟಿ ಹಾಕಿದೆ ಅಂತ ಚೆಕ್ ಮಾಡಿನೇ ಕೆಲಸ ಮಾಡೋದು. ಆ ಥರ ಅವ್ರು. ನಾವು ಏನು ಹೊರಗಡೆ ಈಗ ಏನು ನಾವು ಸ್ಕ್ರೀನ್ ಮೇಲೆ ನೋಡಿದೀವೋ ಅದಲ್ವೇ ಅಲ್ಲ ವಿನೋಣ ನಾನು ನೋಡೋದು ಒಂದು ಮಗು ಥರ. ಅವ್ರು ಬೇರೆನೆ. ಅದು ನೀವು ಅವ್ರ ಜೊತೆ ಇದ್ದರೆ ಅನಿಸುತ್ತೆ, ನಿಮಗೆ ಗೊತ್ತಿರುತ್ತೆ. ಮೇ ಬಿ ಪ್ರವೀಣ್ ಸರ್ ನಿಮಗೆ ಗೊತ್ತೇ ಇದೆ. ಆ್ಯಂಡ್ ಕಿಟ್ಟಿ ಅವ್ರದ್ದೊಂದು ಬೇರೆದೇ ವೇರಿಯೇಷನ್ ಇದರಲ್ಲಿ. ಆ್ಯಂಡ್ ಶ್ರುತಿ ಅವ್ರದ್ದು ನಿಮ್ಮದು ಕಾಂಬಿನೇಷನ್, ಅದೇ ಆವಾಗಲೇ ಹೇಳ್ತಾಯಿದ್ರು ಡೈರೆಕ್ಟರ್ ಕೂಡ. ಅಂದರೆ ಒಬ್ಬ ನಟನಾಗಿ ನಿಮಗೆ
ಆ ಸನ್ನಿವೇಶ ಹೆಂಗಿತ್ತು ಅಂತ ಆ ಒಂದು ಮೂಮೆಂಟಲ್ಲಿ? ಇಲ್ಲ ಅಣ್ಣ, ನಾನು ಈಗ ಮೊನ್ನೆನೂ ಒಂದು ಇಂಟರ್ವ್ಯೂಲ್ ಅದನ್ನು ಹೇಳಿದೆ, ನನಗೆ ಅವೆಲ್ಲ ಏನೂ ಗೊತ್ತಿಲ್ಲ. ನಾನು ಬಂದಿದ್ದೇನೋ ಬೇರೆ ಕೆಲಸ ಮಾಡೋಕ್ಕೆ ಕೆಲಸ ಮಾಡಿಸ್ಕೊತಿದ್ದೆ. ಇದು ಏನಾದರೂ ಸುದ್ದಿ ಚೆನ್ನಾಗಿ ಮಾಡಿದ್ದಾನೆ ಅದೆಲ್ಲ ಡೈರೆಕ್ಟ್ರದೆ. ಅವ್ರು ಏನು ಹೇಳ್ತಾರೋ ಅದು ಮಾಡ್ತೀನಿ. ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂಲ್ ಅದೇ ಹೇಳೋದು, ನಾನು ಏನು ಪ್ರಿಪೇರ್ ಆಗೋ ಅದು ಏನೋ ಆ ಥರದ್ದು ಏನೂ ಹೋಗಲ್ಲ. ಸುಮ್ಮನೆ ಹೋಗ್ತೀನಿ, ಡೈರೆಕ್ಟ್ರ್ ಏನು ಹೇಳ್ತಾರೆ ಅವ್ರು ಹೇಳ್ದಂಗೆ ಅದನ್ನು ಕೆಲಸ ಮಾಡ್ತೀನಿ. ಇದ್ರದ್ದು ಏನೇ ಡಿಸೈನ್ ಇದ್ರು, ಇದೇನೇ ಪೋರ್ಟ್ರೇಟ್ ಮಾಡಿದ್ರು ಅದೆಲ್ಲನೂ ಡೈರೆಕ್ಟ್ರು ನವೀನ್ ಅವ್ರು ಮಾಡಿರೋದು ಅಷ್ಟೇ. ಅವ್ರು ಹೇಳಿದ ಕೆಲಸ ಮಾಡಿದೆ. ಬಟ್ ಅವ್ರು ಅಲ್ಲೇ ಚಪ್ಪಾಳೆ ಹೊಡೆದು, ಇಡೀ ಸೆಟ್ ಅವ್ರು ಚಪ್ಪಾಳೆ ಹೊಡಿತು. ನಾನು ಮೇಡಮ್ ಇದು ಮಾಡುವಾಗ ಈ ಸೀನು ನಾನು ಆಗ ಹಂಗೂ ಕೇಳಿದೆ ನವೀನ್ ಸರ್ಗೆ, ಇಲ್ಲ ಸುದ್ದಿ ಅವರೇ ನೀವು ಬೇರೆ ಲೆವೆಲ್ಗೆ ಮಾಡಿದ್ರಿ ಇದು ಅಂತ. ಅವ್ರ ಸಿನಿಮಾ ಅವ್ರಿಗೇನೋ ಅದಂಗೆ ಅನ್ನಿಸ್ತಿದೆ, ಅದಂಗೆ ಅನಿಸುತ್ತೆ ಅಂತ. ಈಗ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಇವತ್ತು ನನಗೆ ಬರ್ತಿರೋ ಫೋನ್ ಕಾಲ್ಸ್ಗಳು, ಆಮೇಲೆ ಇಂಡಸ್ಟ್ರಿ ಫೋನ್ ಕಾಲ್ ಇದೆಯಲ್ಲ ಹೊರಗಡೆ ಇದ್ಬಿಡಿ, ಅದು ಒಂದಷ್ಟು ಚೆನ್ನಾಗಿ ಮಾಡಿದೆ ಸುದ್ದಿ ಅಂತಾರೆ, ನಮ್ಮ ಪ್ರೀತಿಸೋರ್ಗೆ ಚೆನ್ನಾಗಿ ಕಾಣ್ತಿರುತ್ತೆ, ಹಿಂಗೇನೋ ಇರುತ್ತೆ. ಇಂಡಸ್ಟ್ರಿಲಿ ಕೆಲಸ ಗೊತ್ತಿರೋರು ಕಾಲ್ ಮಾಡೋದಿದೆಯಾ ಗೊತ್ತಾ, ನೀನು ತಿನ್ಕೊಂಡ್ಬಿಟ್ಟಿದೆ ಆಗೋರು ಒಂದು ನಿಮಿಷದಲ್ಲಿ ಅಂತ. ಅದು ತುಂಬ ಖುಷಿ ಕೊಡ್ತಿದೆ. ಅದು ಅಷ್ಟು ದೊಡ್ಡ ಲಿಜೆಂಡ್ ಆ್ಯಕ್ಟ್ರ್ ಜೊತೆ ಆ್ಯಕ್ಟ್ ಮಾಡಿ, ಇಲ್ಲ ಸುದ್ದಿ ನೀನು ತಕ್ಕ ಮಟ್ಟಿಗೆ ಫೈಟ್ ಕೊಟ್ಟಿದೆ ಆ ಸೀನ್ಗೆ ಅನ್ನೋದಿದೆ, ಅದು ಖುಷಿ ಆಗುತ್ತೆ. ಅಂದರೆ ಇನ್ನೊಂದು, ಯಾವಾಗಲೂ ನಾವು ಸಿನಿಮಾ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಿ ನಿಮ್ಗಳ ಹತ್ರ. ಅಂದರೆ ಎಸ್ಪೆಷಲಿ ನಾವು ಅಂದರೆ ಇಂಡಸ್ಟ್ರಿ ಏನು ಆಗ್ತಿದೆ ಅನ್ನೋದರಿಂದ ಹಿಡಿದು ಬಿಸ್ನೆಸ್ಸಿಂದ ಹಿಡಿದು ಎಲ್ಲ ಥರ ಮಾತಾಡ್ತೀವಿ. ಅಂದರೆ ಈ ಒಂದು ವಿಚಾರಕ್ಕೆ ರೀಸೆಂಟ್ಲಿ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, BCL ತುಂಬ ಚೆನ್ನಾಗಿ ಜನ ಬರ್ತಿದ್ದಾರೆ, ನೋಡ್ತಿದ್ದಾರೆ. ಆ್ಯಂಡ್ ಮಲ್ಟಿಪ್ಲೆಕ್ಸ್ಗಳು ಶೋಗಳು ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು, ಒಬ್ಬ ಹೀರೋ ಹೋಗಿ ಮತ್ತೆ ಚೇಂಬರಲ್ಲಿ ಕೂತ್ಕೊಳ್ಳೋವಂಥದ್ದು. ಅಂದರೆ ಇದು ಈ ಸಿನಿಮಾದಲ್ಲಿರೋ ಥರದ್ದು ಒಂದು ಎಮೋಷ್ನಲ್ ಇದು ಥರ ಆಗೋಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಆದರೆ ಅದೇ ಇಷ್ಟು ದೊಡ್ಡ ವಿಚಾರಗಳು ನಂಗೆ ಅಷ್ಟು ಗೊತ್ತಾಗಲ್ಲ ಪ್ರವೀಣ್ ಸರ್, ಬಿಕಾಸ್ ನಾನು ಇನ್ನೂ ಪ್ರೊಡಕ್ಷನ್ಗೆಲ್ಲ ಬಂದಿಲ್ಲ. ಅಂದರೆ ಸಿನಿಮಾ ಚೆನ್ನಾಗಿ ಮಾಡಿರ್ತೀರ, ಜನ ಮೆಚ್ತಾ ಇರ್ತಾರೆ, ಅಲ್ಲೆಲ್ಲೋ ಸಿಗ್ತಾ ಇಲ್ಲ, ನಮಗೆ ಪ್ರಾಮಿನೆನ್ಸ್ ಸಿಗ್ತಾ ಇಲ್ಲ, ಬೇರೆ ಯಾರೋ ಬಂದು ಕಬ್ಜೆ ಮಾಡ್ತಿರೋದು ಅಂತಂದಾಗ ಅದು ಈಗ ಆ ಕಾಲದಿಂದನೂ ಇದೆಯಲ್ಲ ಸರ್. ಅದೀಗ ನಮ್ಮ ದೊಡ್ಡವ್ರುಗಳೇ ಅದು ಕೂತ್ಕೊಂಡು ಒಂದೇನೋ ಕರೆಕ್ಟ್ ಡಿಸಿಷನ್ ಮಾಡಿ ಮಾಡಬೇಕು ಅಂತ ನಂಗೆ ಇಷ್ಟು ದೊಡ್ಡ ವಿಚಾರ ಅಷ್ಟು ಗೊತ್ತಾಗಲ್ಲ ಸರ್. ಏನಕ್ಕೆ ಇದು ಕೇಳಿದೆ ಅಂತಂದರೆ, ಒಬ್ಬ ಆಡಿಯನ್ ಆಗಿ ನೀವು ತುಂಬ ಸಿನಿಮಾಗಳು ನೋಡ್ತೀರಾ, ಮತ್ತು ನೀವು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತೀರಾ ಈ ವಿಚಾರಗಳನ್ನ. ಸೊ ಹಾಗಾಗಿ ಕೇಳಿದೆ ಅಷ್ಟೇ. ಸೊ ಇವಾಗ ಇದು ಮಾತಾಡಿದ್ರೆ ಅದಾಗತ್ತೆ, ಅದು ಮಾತಾಡಿದ್ರೆ ಇದಾಗುತ್ತೆ ಅಂದರೆ ಬೇಡ. ಇಲ್ಲ ಆ ಥರದ್ದೇನಲ್ಲ. ಅಂದರೆ ಇಲ್ಲ, ನಾನು ಆ ಥರ ಎದುರಂಗಿದ್ದೀರಿ ಈ ಥರ ಮಾತಾಡ್ತಾನೆ ಇರಲಿಲ್ಲ. ಹೌದಾ ಎಲ್ಲ ಚೆನ್ನಾಗಿತ್ತು, ನಮ್ಮ ಮನೆಯವ್ರ ಥರ ನೋಡಿಕೊಂಡ್ರು ಅಂದ್ಬಿಟ್ಟು ಹೋಗ್ತಿದ್ದೆ. ನನಗೆ ಆ ಥರ, ನಾನು ಎದುರೋ ಮಗ ಅಲ್ಲ, ನಂಗೆ ಅದು ಗೊತ್ತಿಲ್ಲ. ನಾನು ಗೊತ್ತಿಲ್ಲದಿರೋ ವಿಚಾರ ಮಾತಾಡಲ್ಲ. ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಎದುರೋ ಮಗಾನೇ ಅಲ್ಲ ನಾನು, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದಕ್ಕೆಲ್ಲ ಬಂದಿಲ್ಲ ನಾನು, ಈ ಡಿಪಾರ್ಟ್ಮೆಂಟ್ಗೆಲ್ಲ. ಹಂಗಾಗಿ ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಿದ್ದೀನ ಖಂಡಿತ ಸಕ್ಕತ್ತಾಗಿ ಆನ್ಸರ್ ಹೇಳ್ತೀನಿ. ಎಲ್ಲ ಆಚೆ ಸಿನಿಮಾ ನೋಡ್ಕೊಂಡು ಬರ್ತಾರೆ, ತುಂಬ ಜನ ಅಳ್ತಾ ಇದಾರಲ್ಲ, ಯಾಕೆ ಅಂತ? ಇಲ್ಲ ಸರ್, ಅದು ಹಂಗಿದೆಯಲ್ಲ, ಕ್ಲೈಮ್ಯಾಕ್ಸ್ ನಿಮಗೆ ಕರುಳು ಕ್ಯೂಚ್ದಂಗೆ ಆಗ್ಬಿಡುತ್ತೆ. ಸೊ ಆವಾಗ ನಾವೆಲ್ಲ ಚಿಕ್ಕ ಹುಡುಗರು ಕರುಳಿನಕ್ಕೆ ಹೋಗಿ ಬಂದಾಗ, ನಮ್ಮ ಅದು TV ಪಿಕ್ಚರ್ ಬಂದ್ಬೇಕಾದ್ರೂ ಎಲ್ಲರೂ ಅಳ್ತಾ ಇದ್ರು ಅವಾಗ. ಅದು ಬಿಕ್ಕಳಿಸಿ ಅಳ್ತಾ ಇದ್ರು. ಸೇಮ್ ಅದೇ ಥರದ ಸನ್ನಿವೇಶ ಇದು. ಇಲ್ಲ, ಅದು ವಿನೋಣ ಹಂಗೆ. ಅದು ಇವರು ಸೋನಾಲ್ ಮೇಡಮ್ ತೀರ್ಕೊಂಡಾಗ ಅದೊಂದು ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು, ಮತ್ತು ಆ ಕೊನೆಯಲ್ಲಿ ಬಂದು ಅನ್ನ ತಿನ್ನೋದೊಂದು ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ. ನಾನು ಡೈರೆಕ್ಟ್ರಿಗೆ ಅದು ಹೇಳಿದೆ, ಸರ್ ಇದೊಂದು ಸೀನ್ ಸಕ್ಕತ್ತಾಗಿ ಇಟ್ಟಿದ್ದೀರಾ ಸರ್, ಅದು ಚೆನ್ನಾಗಿ ಮಾಡಿದ್ದಾರೆ ವಿನೋಣನ ಅಂತ. ಅದು ಬಂದವರು ಅದೊಂದು ಮಡಿಕೆಯಲ್ಲಿ ಇತ್ತಿನೋದಿದೆಯಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರ್. ಸೂಪರ್. ಅದು ನಿಮ್ಮ ಕರಳು ಕ್ಯೂಚ್ಬಿಡುತ್ತೆ ಸರ್, ಚೆನ್ನಾಗಿದೆ. ಈ ನಿಮ್ಮ ಪಾತ್ರ ಬಿಡಿ, ಇದೆಲ್ಲ ಬಿಡಿ, ಇದು ಬಿಟ್ಟು ನಿಮಗೆ ಸಿನಿಮಾದೊಳಗೆ ನಿಮಗೆ ಇಷ್ಟ ಆಗೋಂಥ ಎಲಿಮೆಂಟ್ಸ್ ಏನು ಅಂತ? ಶ್ರುತಿ ಮೇಡಮ್ದು ಸರ್, ಅವರು ಅದೊಂದು ಸೆರಗೊಡ್ಡಿ ಮಗನ ಕಾಪಾಡುವಂತಂದು ವಿನೋಣ ಒಂದು 2 ಸ್ಟೆಪ್ ಮುಂದೆ ಹೋದಾಗ ಅವ್ರದ್ದು ಅದೊಂದು ಚೇಂಜ್ ಓವರ್ ಇದೆಯಲ್ಲ, ಅದನ್ನು ಸಿಕ್ಕಾಪಟ್ಟೆ ಇಷ್ಟ ಸರ್. ಏನು ಪರ್ಫಾರ್ಮೆನ್ಸು ಅದ್ಭುತ ಅನಿಸ್ತು ಅದೊಂದು. ಆಮೇಲೆ ವಿನೋಣ ಈ ಕ್ಲೈಮ್ಯಾಕ್ಸಲ್ಲಿ ಸೋನಾಲ್ ಮೇಡಮ್ ತೀರ್ಕೊಂಡಾಗ, ಅಥವಾ ಶ್ರುತಿ ಮೇಡಮ್ ಹತ್ರ ಬಂದು ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಅದೊಂದು ಇದೆಯಲ್ಲ, ಅದು ಬ್ಯೂಟಿಫುಲ್ ಆಗಿದೆ. ನಾವು ಮಾತಲ್ಲಿ ಕನ್ವೆ ಮಾಡ್ಬೋದು, ಮಾತೇ ಇಲ್ಲದೆ ಕನ್ವೆ ಮಾಡೋದಿದೆ ಗೊತ್ತಾ. ಶ್ರುತಿ ಮೇಡಮ್ ಆಗಲಿ ವಿನೋಣ ಆಗಲಿ, ಅದು 2 ಸೀನ್ಗಳಲ್ಲಿ ಮಾತೇ ಇಲ್ಲದೆ ಕನ್ವೆ ಮಾಡೋರು ಆಡಿಯನ್ಸ್ಗೆ. ಇವ್ನು ಎಷ್ಟು ನೊಂದೋನೇನದನ್ನ ಕಣ್ಣಲ್ಲಿ, ಅವ್ರು ಎಂಥ ಕ್ರಿಮಿನಲ್, ಹಾರ್ಡ್ಕೋರ್ ಕ್ರಿಮಿನಲ್ ಅನ್ನ ಅವ್ರ ಕಣ್ಣಲ್ಲಿ ತೋರಿಸೋದಿದೆಯಲ್ಲ, ನನಗೆ ಅದು 2 ಭಾರಿ ಇಷ್ಟ ಸರ್, ಸಿಕ್ಕಾಪಟ್ಟೆ ಇಷ್ಟ. ಈ ತುಂಬ ಕಷ್ಟ ಆಗುವಂಥ ಸಿನಿಮಾಗಳು ತುಂಬ ನಿಮ್ಮ ಜರ್ನಿಯಲ್ಲಿ ತುಂಬ ಆಗಿದೆ ಬಿಡಿ, ನಾನು ನೋಡಿದ್ದೀನಿ. ಬಟ್ ಅವೆಲ್ಲವೂ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ದಾವೆ. ಮೇ ಬಿ ಎಲ್ಲವೂ ಹಂಗೆ ಆಗಲ್ಲ. ಅಂದರೆ ಎಲ್ಲವೂ ಅಂತ ಅಂದರೆ ಮ್ಯಾಕ್ಸಿಮಮ್ ಈ ಕೆಲವೊಂದು ಈ ಥರದ ಸ್ಟ್ರಗಲ್ ಅಲ್ಲ ಆ ಥರ. ಆ ವಿಚಾರದಲ್ಲಿ ಮಾದೇವನು ನಂಗೆ ಕಾಣಿಸ್ತಾನೆ. ಅವಲೇ ಬಂದ ತಕ್ಷಣ ನಾನು ನೋಡಿರೋದ್ರಲ್ಲಿ ಮಾದೇವ ಸ್ವಲ್ಪ ಜಾಸ್ತಿ. ಡೈರೆಕ್ಟರ್ ಕತೆ ಕೇಳಿದ್ರೆ ಅಲ್ಲಲ್ಲಿ ಕಾಲಿಟ್ ಕಡೆ ಎಲ್ಲ ಅದೇನೋ ಒಂಥರ ಲ್ಯಾಂಡ್ ಇದು, ಅದು ಹಿಂಗೆ ಒಂದು ಬಾಂಬ್ ಥರ ಇಟ್ಟಿರ್ತಾರಲ್ಲ ಕಾಲಿಟ್ಟು ಡಮಾನದಲ್ಲಿ, ಏನು ಲ್ಯಾಂಡ್ ಏನೋ ಲ್ಯಾಂಡ್ ಮೈನ ಏನದು, ಆ ಥರ ಡೈರೆಕ್ಟ್ರ್ ಇಟ್ಟು ಕಡೆ ಎಲ್ಲನೂ ತುಂಬ ಅನ್ಭವಿಸಿದ್ದಾರೆ ಇದರಲ್ಲಿ. ನಮ್ಮ ಡೈರೆಕ್ಟ್ರು ಸಿಕ್ಕಾಪಟ್ಟೆ ಅನ್ಭವಿಸಿದ್ದಾರೆ, ಕಣ್ಣಲ್ಲಿ ನೋಡಿದ್ದೀನಿ. ಮೇ ಬಿ ಗೊತ್ತಿಲ್ಲ ಆಮೇಲೆ ತಪ್ಪಿಪ್ ಆದರೆ ಯಾಕೆ, ಬಟ್ ನಾನು ನೋಡಿದ್ದೀನಿ, ಬಿಕಾಸ್ ನನ್ನ ಫ್ರೆಂಡ್ ಅಲ್ವಾ ಅವರು. ಹಂಗಾಗಿ ಈಗ ನಂಗೆ ಸಂಬಂಧವಿಲ್ಲ, ಗೊತ್ತಿಲ್ಲ, ಹೋಗಿ ಆ್ಯಕ್ಟ್ ಮಾಡ್ತೀನಿ, 8 ಗಂಟೆಗೆ ಹೋದೆ 6 ಗಂಟೆಗೆ ಬಂದುಬಿಟ್ರೆ ಅಂದರೆ ಗೊತ್ತಾಗಲ್ಲ. ನಮ್ಮದು ಅವರ್ಗಟ್ಟಲೆ ಮಾತಿರೋದು ದಿನ. ಆಮೇಲೆ ಗೊತ್ತಾಗ್ತಿತ್ತು ನನಗೆ ಅದು ಯಾಕೆ ನಿಲ್ತಿದೆ, ಏನು ನಿಂತಿದೆ, ಯಾಕೆ ನಿಂತಿದೆ, ಏನಾಗ್ತಿದೆ, ಯಾಕೆ ಇಷ್ಟು ಲೇಟ್ ಆಗ್ತಿದೆ, ಎಲ್ಲವೂ ಗೊತ್ತು ನನಗೆ, ಅಂತಂತನೂ ಗೊತ್ತು. ಪಾಪ ಅವ್ರು ಯಾವ್ಯಾವ ಪರಿಸ್ಥಿತಿಲಿ ತನ್ನ ಮನೆ ತನಕನೂ ಕುತ್ತಿಗೆಗೆ ಬಂದಿತ್ತು ಅದು, ಅದೆಲ್ಲ ನಾನು ಹೇಳಬಾರ್ದು ಅನಿಸುತ್ತೆ. ನನಗೆ ಗೊತ್ತಿದೆ ತುಂಬ ಅಡಚಣೆಗಳಾಗಿದೆ, ಅದ್ರ ಮಧ್ಯೆ ಆಚರಣೆ. ಈಗ ಆಗ ಅಡಚಣೆ, ಈಗ ಆಚರಣೆ ಆಗಿದೆ ಎಲ್ಲ ಸಕ್ಸಸ್. ಅಂದರೆ
ಅದೇ ಪ್ರತಿ ನೋವು ಒಂದು ಇದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದೆ ಮಹಾದೇವ. ಆಗಲಿ, ಒಳ್ಳೇದಾಗಲಿ. ನಿಮ್ಮ ಸ್ನೇಹಿತರಿಗೆ ಸಿಕ್ಕಿರೋ ಗೆಲುವು ನಿಮ್ಮದು ಅಥವಾ ನಿಮಗೆ ಸಿಕ್ಕಿರೋ ಗೆಲುವು ನಿಮ್ಮ 100% ಸರ್. ಸಿನಿಮಾ ಗೆದ್ದಿಲ್ಲ ಅಂದರೆ ಯಾರ್ದು ಗೆಲ್ವಿಲ್ಲ. ನೀವು ಏನೇ ಪಾತ್ರ ಮಾಡಿ, ಏನೇ ಅದ್ಭುತ ಮಾಡಿ, ಜನ ನೋಡಿದ್ರೆ ತಾನು ಸುದ್ದಿ ನೀನು ಅದ್ಭುತ ಅನ್ನೋಕ್ಕೆ ಫಸ್ಟ್ ಜನ ನೋಡ್ಬೇಕಲ್ಲ. ಜನ ನೋಡ್ಬೇಕಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಿದೆ, ಅದಕ್ಕೆ ಕಾರಣ ಡೈರೆಕ್ಟ್ರೇ, ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟ್ರೇ. ಸೋತ್ರು ಅವ್ರ ಮೂತಿಗೆ ಬೆಳೆಯೋದು ಬಿಡಿ, ನಾವು ಹೇಳ್ದವ್ರು ಕೇಳಲಿಲ್ಲ ಅಂತ. ಹೌದು, ಇದ್ರ ಗೆಲುವು ಎಲ್ಲ ಡೈರೆಕ್ಟರ್ಗೆ ಸೇರ್ಬೇಕಂತ. ಥ್ಯಾಂಕ್ ಯು. ಎಸ್, ಈ ಮಾದೇವ ಸಕ್ಸಸ್ ಈ ವರ್ಷ ಒಂದು ಹೊಸ ಎನರ್ಜಿ ಕೊಟ್ಟಿದೆ, ಅದಂಗೆ ಮುಂದುವರಿಲಿ. ಹೌದು, ನನಗೂ ಖುಷಿ ಇದೆ. ನನಗೆ ಈ ವರ್ಷ ಒಂದು ಭೀಮಾನು ಚೆನ್ನಾಗಾಯಿತು, ಮಾದೇವನು ಚೆನ್ನಾಗಾಯಿತು. ಹೌದು, ಖುಷಿನೂ ಒಂದಷ್ಟು ರಿಲೀಸ್ ಆಗೋದಿಲ್ಲ. ಅಂದರೆ ನಾನು ಹೇಳೋದು, ಭೀಮಾ ಬಂದಾದಮೇಲೆ ಈ ಗ್ಯಾಪಲ್ಲಿ ಒಂದು ಸಿನಿಮಾಗಳೇ ಇಲ್ಲ, ಜನ ಬರ್ತಿಲ್ಲ, ಒಂಥರ ಏನೋ ಒಂದು ವ್ಯತ್ಯಾಸ ಆಗೋಯ್ತು. ಇಲ್ಲ ಸರ್, ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ ಸರ್. ನೋಡಿ, ಈಗ ಚೆನ್ನಾಗಿದೆ, ಮಾದೇವಾಗ ಬರ್ತಿದ್ದಾರೆ. ಆಗ ಕೃಷ್ಣ ಪ್ರಣಯ ಸಖಿ ಚೆನ್ನಾಗಾಯಿತು. ಅದೇನು ಹೇಳ್ತಾರೆ ಅಂದರೆ, ಸಿನಿಮಾಗಳೇ ಚೆನ್ನಾಗಿಲ್ಲ ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ. ಅದೇನೆ, ಅದೊಂದು ಆಗಬೇಕು ಅನ್ನೋ ಒಂದು ಹಪಾಪಿ ಇತ್ತು, ಅದು ಇದು ನಿಜ. ಬಟ್ ಇದೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟು, ಒಂಚೂರು ಭಯ ಇತ್ತು. ಈಗ ಅದೇ ನಾನು ಹೇಳಿದ್ದು, ಗೆದ್ದಿದ್ದಕ್ಕೆ ಮಾದೇವ, ಸೋತಿದ್ರೆ ದುರ್ದೈವ. ಎಲ್ಲ ಹೇಳಿದ್ವಿ, ನೀವು ಕೇಳಲಿಲ್ಲ ಅಂತ ಡೈರೆಕ್ಟರ್ ಮೂತಿಗೆ ಬೆಳೆದು ಹಂಗಾಗೋದು. ಬಟ್ ಎಲ್ಲರೂ ಚೆನ್ನಾಗಿತ್ತು. ಅವ್ರಂಗೆ ಅಷ್ಟು ನೀಟಾಗಿ ಅದನ್ನು ಡಿಸೈನ್ ಮಾಡ್ಕೊಂಡಿದ್ರು. ಅಂದರೆ ವಿನೋಣ್ಣ ಹಿಂಗೆ ಮಾಡ್ತಾರೆ, ಶ್ರುತಿ ಮೇಡಮ್ ಹಿಂಗೆ ಇರುತ್ತೆ, ಸುದೀದ್ ಹಿಂಗೆ ಇರುತ್ತೆ, ಕಿಟ್ಟಣ್ಣಂದು ಹಿಂಗೆ ಇರುತ್ತೆ ಅಂತೆಲ್ಲ ಅವ್ರು ಪ್ಲಾನ್ ಮಾಡಿದರು, ಡಿಸೈನ್ ಮಾಡಿದರು, ವರ್ಕ್ ಆಯಿತು. ನಾವು ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು ಸದಿ. ಎಸ್, ಥ್ಯಾಂಕ್ ಯು.